ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಏನಪ್ಪ ಇಷ್ಟೊಂದು ಬಿಸಿಲಿದೆ ಅನ್ನೋಷ್ಟೊತ್ತಿಗೆ ಬೇಸಿಗೆ ಕಾಲ ಕೂಡ ಮುಗ್ದೋಯ್ತು. ಜಿಟಿ ಜಿಟಿ ಮಳೆ ಇದೆ, ಮಳೆಗಾಲ ಶುರುವಾಗಿದೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಬೀಳ್ತಾ ಇರೋಂಥ ಅಲ್ಪ ಸ್ವಲ್ಪ ಮಳೆಲಿನೇ ಫಾಲ್ಸ್ಗಳನ್ನು ನೋಡೋದೇ ಚೆಂದ ಅಲ್ವಾ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವಂತಹ ಗೇರ್ಸೊಪ್ಪ ಗ್ರಾಮದ ಬಳಿ ಇರುವಂತಹ ಬಂಗಾರ ಕುಸುಮ ಜಲಪಾತದ ಬಗ್ಗೆ ನಿಮ್ಗಿವತ್ತು ತೋರಿಸ್ಕೊಡ್ತೀನಿ. ನೀವು ಇದುವರೆಗೂ ಈ ಜಲಪಾತನ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಈ ಫಾಲ್ಸ್ನ ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ ತಿಳಿಸಿ. ಈ ಒಂದು ಫಾಲ್ಸ್ಗೆ ಚಾರಣದ ಮೂಲಕ 1 ಕಿಲೋಮೀಟರ್ ಅಷ್ಟು ಒಳಗಡೆ ಹೋಗಬೇಕು. ಈ ಒಂದು ಕಾಡಲ್ಲಿ ಸಿಂಗಳಿಕ ಅನ್ನುವಂತಹ ಪ್ರಾಣಿ ಜಾಸ್ತಿ ಕಾಣಿಸುತ್ತೆ. ಅಂದರೆ ಇದು ಯಾವಾಗಲೂ ಮರದ ಮೇಲೇ ಇರುತ್ತೆ. ಇದಕ್ಕೆ ನಾಚಿಕೆ ಸ್ವಭಾವ ಜಾಸ್ತಿ ಇರೋದ್ರಿಂದ ಅಷ್ಟಾಗಿ ಜನರ ಮಧ್ಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕಾಡಿನ ಮಧ್ಯಭಾಗದಲ್ಲಿನೇ ಇರ್ತವೆ. ಟ್ರೆಕ್ಕಿಂಗ್ ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇರುತ್ತಲ್ವ ಅಂಥವ್ರಿಗೆ ಈ ಒಂದು ಪ್ಲೇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಗೇರ್ಸೊಪ್ಪ ಅಣೆಕಟ್ಟು ಮತ್ತು ಜೋಗ್ ಜಲಪಾತ ಏನಿದೆ ಅದರ ಒಂದು ಸಮೀಪದಲ್ಲಿನೇ ಈ ಒಂದು ಫಾಲ್ಸ್ ಕೂಡ ಇರೋದು. ಯಾರೆಲ್ಲ ಅಲ್ಲಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ತೀರಲ್ವ, ಈ ಒಂದು ಪ್ಲೇಸ್ ಇದುವರೆಗೂ ನೋಡಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಪ್ಲೇಸ್ಗೆ ದಯವಿಟ್ಟು ವಿಸಿಟ್ ಕೊಡಿ. ಸೂಪರ್ ಆಗಿದೆ, ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ, ಇದಕ್ಕೇನಾದರೂ ಹೋಗೋದಾದರೆ ಹೊನ್ನಾವರದಿಂದ ಬೆಂಗಳೂರಿಗೆ ಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ಮೂಲಕ ಸುಮಾರು 40ರಿಂದ 41 ಕಿಲೋಮೀಟರ್ ದೂರದಲ್ಲಿನೇ ಈ ಒಂದು ಜಲಪಾತ ಇರೋದು. ಅಲ್ಲದೆ ಗೇರ್ಸೊಪ್ಪ ಕಣಿವೆಯ ಮಾರ್ಗವಾಗಿ ಕೂಡ ಹೋಗ್ಬೋದು. ಅಲ್ಲದೆ ಅರಣ್ಯ ಇಲಾಖೆಯ ಸೂಚನಾ ಫಲಕಗಳನ್ನು ಅಲ್ಲಲ್ಲಿ ಹಾಕಿರ್ತಾರೆ ಅಲ್ವಾ, ಅವುಗಳನ್ನು ಅನುಸರಿಸಿ ಕೂಡ ಈ ಒಂದು ಫಾಲ್ಸ್ಗೆ ನೀವು ರೀಚ್ ಆಗಬಹುದು. ಈ ಜಲಪಾತದ ಹತ್ತಿರದಲ್ಲೇ ಇನ್ನೊಂದಷ್ಟು ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ನೀವು ನೋಡಬಹುದು. ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನ ಇದರಿಂದ ಒಂದು 9 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ ಗೇರ್ಸೊಪ್ಪ ಅಣೆಕಟ್ಟಿದೆ. ಹಾಗೆಯೇ ಪ್ರಸಿದ್ಧ ಜೋಗ್ ಜಲಪಾತ ಕೂಡ ಇದರ ಸಮೀಪದಲ್ಲಿನೇ ಇರೋದ್ರಿಂದ ನೀವು ಆರಾಮಾಗಿ ಎಲ್ಲದನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಪ್ರಕೃತಿಯ ಮಡಿಲಲ್ಲಿರುವಂತಹ ಸುಂದರವಾದ ಹಾಗೂ ರಮಣೀಯವಾದಂತಹ ಗುಪ್ತ ಜಲಪಾತ ಅಂತಂದರೆ ಇದು ಬಂಗಾರ ಕುಸುಮ ಜಲಪಾತ. ಪ್ರವಾಸಿಗರಿಗೆ ಹೆಚ್ಚಾಗಿ ಪರಿಚಯವಿಲ್ಲದಂತಹ ರಹಸ್ಯವಾದಂತಹ ಜಲಪಾತ ಆಗಿರೋದ್ರಿಂದ ಮಳೆಗಾಲದಲ್ಲಿ ದಟ್ಟವಾದ ಕಾಡು ಮತ್ತು ಬೆಟ್ಟಗಳ ನಡುವೆ ನೀರು ಹರಿದು ಬರುತ್ತೆ. ಅದನ್ನು ನೋಡೋದೇ ಒಂದು ಹಬ್ಬ. ನೋಡಿ, ಇಷ್ಟೊತ್ತು ನಾವು ಕಾಡಲ್ಲಿ ನಡ್ಕೊಂಬಂದ್ವಲ್ಲ, ಈ ಒಂದು ಜಲಪಾತ ನೋಡೋದಕ್ಕೇ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನೂ ಇವಾಗ ಅಲ್ಪ ಸ್ವಲ್ಪ ಮಳೆ ಆಗಿರೋದ್ರಿಂದ ಇಷ್ಟು ನೀರಿದೆ. ಜಾಸ್ತಿ ಮಳೆ ಆದಾಗ ನೀವು ಈ ಜಲಪಾತ ನೋಡಬೇಕು, ಸಖತ್ತಾಗಿರುತ್ತೆ. ಇನ್ನೊಂದು ಸ್ವಲ್ಪ ದಿನ ಅಂದರೆ ಆಗಸ್ಟ್ ಎಂಡಿಗೆ ನೀವು ಹೋದರೆ ಇನ್ನೂ ಜಾಸ್ತಿ ನೀರು ಬರುತ್ತೆ. ಆಗ ಜಲಪಾತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವು ವರ್ಷಗಳ ಹಿಂದೆ ಈ ಜಲಪಾತಕ್ಕೆ ಹೆಸರೇ ಇರಲಿಲ್ವಂತೆ. ಬಂಗಾರಮಕ್ಕಿ ವೀರಾಂಜನೇಯ ದೇವಾಲಯದ ಅರ್ಚಕರು ಈ ಒಂದು ಜಲಪಾತಕ್ಕೆ ಬಂಗಾರ ಕುಸುಮ ಜಲಪಾತ ಅಂತ ಹೇಳಿ ಹೆಸರನ್ನು ಇಟ್ರಂತೆ. ಈ ಒಂದು ಫಾಲ್ಸ್ ಜೋಗ್ ಫಾಲ್ಸಿಂದ 32 ಕಿಲೋಮೀಟರ್ ದೂರ ಆಗುತ್ತೆ. ಈಸಿಯಾಗಿ 2 ಫಾಲ್ಸ್ನ ನೋಡಿಕೊಂಡು ಹೋಗಬಹುದು. ಶಿರ್ಸಿ, ಸಿದ್ದಾಪುರ ಈ ಒಂದು ಮಾರ್ಗವಾಗಿ ಕೂಡ ಈ ಒಂದು ಫಾಲ್ಸ್ಗೆ ಬರಬಹುದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.